ಹಲೋ ಎವ್ರಿವನ್, ವೆಲ್ಕಮ್ ಟು ಶಶಿ ಕುಕಿಂಗ್ ಆ್ಯಂಡ್ ಕಿಚನ್ ಟಿಪ್ಸ್. ಈಸಿಯಾಗಿ ಕ್ವಿಕ್ಕಾಗಿ 10 ನಿಮಿಷದಾಗ ಫಟಾಫಟ್ ಅಂಥೇಳಿ ಇವತ್ತು ಬ್ರೇಕ್ಫಾಸ್ಟ್ ಮಾಡಿಬಿಡೋಣ ನೋಡಿರಿ. ಎಷ್ಟು ಸೂಪರ್ ಆಗೈತೆ ಅಂದ್ರೆ ಆಫೀಸ್ ಬಾಕ್ಸಿಗೆ ಅಥವಾ ಸ್ಕೂಲ್ ಬಾಕ್ಸಿಗೆ ಪರ್ಫೆಕ್ಟಾಗೈತಿ. ಬೆಳಗ್ಗೆ ಮಾಡಿದ್ರೆ ನೀವು ಸಾಯಂಕಾಲವರೆಗೂ ಅಷ್ಟು ಸಾಫ್ಟ ಅಷ್ಟು ಮೆತ್ತಗಿರ್ತೈತೆ ನೋಡಿರಿ. ಈಗ ವಿಧಾನ ಸ್ಟಾರ್ಟ್ ಮಾಡಿಬಿಡೋಣ್ರಿ. ಫಸ್ಟಿಗೆ ನಾನು 1 ಬೌಲಷ್ಟು ರವೆ ತೊಗೊಂಡೇನಿ ನೋಡಿರಿ. ಇದು ಬಾಂಬೆ ರವೆ, ನಾರ್ಮಲಾಗಿ ತೆಳ್ಳನ ಉಪ್ಪಿಟ್ಟು ಮಾಡ್ತೇವಲ್ಲ ಆ ರವೆ ನೋಡಿರಿ. ಅದೇ ಬೌಲ್ಲೆ ನಾನು ಒಂದು ಅರ್ಧ ಬೌಲಷ್ಟು ಅವಲಕ್ಕಿ ತೊಗೋತೀನಿ. ಈ ಅವಲಕ್ಕಿ ತೊಗೊಂಡ್ಮ್ಯಾಗ ಅದೇ ಬೌಲ್ಲಿ ನಾನು ಒಂದು ಅರ್ಧಕ್ಕಿಂತ ಒಂದು ಸ್ವಲ್ಪ ಕಡಿಮೆ ಅಷ್ಟು ಮೊಸರು ತೊಗೋತೇನೆ ನೋಡಿರಿ. ಮನೆ ಒಳಗಿಂದ ಭಾಳ ಹುಳಿ ಮೊಸರು ತೊಗೊಳಕ್ಕೆ ಹೋಗಬೇಡ್ರಿ, ಸಪ್ಪೊಂದು ಮೊಸರು ತೊಗೋರಿ. ಹುಳಿ ಮೊಸರು ತೊಗೊಂಡ್ರೆ ಏನಾಕೈತ್ರಿ, ಹಂಚೆಲ್ಲ ಹಿಡಿದು ಬಿಡ್ತೈತೆ ನಾವು ಮಾಡಾತಿದ್ದ ರೆಸಿಪಿ. ಹಾಗಾಗಿದ್ದು ಹುಳಿ ಇರಬಾರ್ದ್ರಿ ಮೊಸರು. ಅವಾಗ ಫ್ರೆಶ್ ಮೊಸರು ಇದ್ರೆ ಭಾಳ ಚಲೋ ನೋಡಿರಿ. ಈಗ ಇದನ್ನು ಅವಲಕ್ಕಿ ರವೆ ಒಳಗೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಡ್ತೇನೆ ನೋಡಿರಿ. ಮತ್ತು ನಾ ಈಗ ಮಾಡಾತಿದ್ದ ವಿಡಿಯೋ TV, ಟ್ಯಾಬ್, ಮೊಬೈಲ್, ಕಂಪ್ಯೂಟ್ರ್ ಇದೆಲ್ಲ ಕಡೆ ಬರ್ತಿರ್ತೈತಿ. ನೀವು ಯಾವ ಊರಿಂದ ಮತ್ತು ಇದ್ರೊಳಗಿಂದ ನೋಡಾತೀರ ಅನ್ನೋದು ಕಮೆಂಟ್ ಮಾಡಿರಿ. ಮತ್ತು ನಾ ಈಗ ರವೆ ಮತ್ತು ಅವಲಕ್ಕಿ ಮಿಕ್ಸ್ ಮಾಡೋ ರೆಸಿಪಿ ಯಾರಿಗೆಲ್ಲ ಇಷ್ಟ ಆಕೈತಿ ಅಥವಾ ಇಷ್ಟ ಆಗೋದಿಲ್ಲ ಒಂದು ಕಮೆಂಟ್ ಮಾಡಿ ಹೇಳ್ರಿ. ಶೇರ್, ಲೈಕ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಶಶಿ ಕುಕಿಂಗ್ ಆ್ಯಂಡ್ ಕಿಚನ್ ಟಿಪ್ಸ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಅದ್ರ ಬಾಜುಕ್ಕೆ ಬೆಲ್ನಾಗ ಇರ್ತೈತಿ, ಅದನ್ನು ಒತ್ತಿದ್ರೆ ನಾ ಮಾಡಿದ ಹೊಸ ಈ ರೀತಿ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಈ ರೀತಿ ಹೊಸ ವಿಡಿಯೋ ನಿಮ್ಗೆ ಫಸ್ಟ್ ಬರ್ತೈತೆ ನೋಡಿರಿ. ಈಗ ನೋಡಿರಿ, ನಾನು ಇದನ್ನು ರವೆ, ಅವಲಕ್ಕಿ ಮತ್ತು ಮೊಸರು ಇಷ್ಟು ಪೂರ್ತಿ ಕೂಡಿಸ್ಕೊಂಡೆ. ಅದಕ್ಕೆ 1 ಬೌಲಷ್ಟು ನೀರು ಹಾಕ್ಕೊಂಡು ಇದನ್ನು ಒಂದು 2 ನಿಮಿಷ ಅಷ್ಟು ನೆನೆಸಿಡೋಣ್ಬಿಟ್ಟೋಣ್ರಿ. ಯಾಕಂದ್ರೆ ಅವಲಕ್ಕಿ ಒಂದು ಸ್ವಲ್ಪ ಗಟ್ಟಿ ಇರ್ತೈತಲ್ರಿ, ಅದಿಷ್ಟೂ ಸಾಫ್ಟ್ ಆಗಲಿ. ನಾ ಗಟ್ಟಿ ಅವಲಕ್ಕಿ ತೊಗೊಂಡೇನಿ ನೋಡಿರಿ. ಭಾಳ ತೆಳು ಅವಲಕ್ಕಿ ತೊಗೊಳಕ್ಕೆ ಹೋಗ್ಬೇಡ್ರಿ, ನೀವು ಗಟ್ಟಿ ಅವಲಕ್ಕಿನ ತೊಗೋರಿ. ಇದನ್ನೀಗ ಒಂದು 2 ನಿಮಿಷ ಸೈಡ್ಗೆ ಇಟ್ಕೊಂಡ್ಬಿಡ್ತೇನೆ ನೋಡಿರಿ. ಈಗ ಒಂದು 2 ನಿಮಿಷ ಆಯ್ತು ರೀ. ಇದು ಪೂರ್ತಿ ನೋಡಿರಿ, ಇದೆ ಮೊದಲು ನಾನು ಕಲಸಿಡ್ಬೇಕಾರೆ ತೆಳುವಾಗಿತ್ತು. ಈಗ ನೋಡಿರಿ ಎಷ್ಟು ಗಟ್ಟಿ ಆಗೈತಲ್ಲ. ಈಗ ಅದು ಪೂರ್ತಿ ಎಲ್ಲ ನೆಂದೈತಿ. ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಬಿಡ್ತೇನೆ ನೋಡಿರಿ. ಇದಕ್ಕೆ ಟೇಸ್ಟ್ ಕೊಡೋದಂದ್ರೆ ಭಾರಿ ಮಸ್ತ್ ಒಂದು ಟಿಪ್ಸ್ ಹೇಳ್ತೇನೆ ನೋಡಿರಿ. ಅದನ್ನು ಹಾಕಿದ್ರೆ ನೀವು ಇಷ್ಟು ಟೇಸ್ಟ್ ಕೊಡ್ತೈತಿ. ಇದು ನೀವು ಯಾವಾಗೂ ತಿಂದಿರೋಂಗಿಲ್ಲ, ಅಷ್ಟು ರುಚಿಯಾಗಿರ್ತೈತಿ ನೋಡಿರಿ ಇದು ಮಾಡಾತಿದ್ದ ರೆಸಿಪಿ. ಈಗೆಲ್ಲ ಅವಲಕ್ಕಿ ರವಾನೆಲ್ಲ ನಾನು ಮಿಕ್ಸಿ ಜಾರ್ನ ಹಾಕ್ಕೊಂಡಲ್ರಿ. ನಾನು ಅವಲಕ್ಕಿ ರವೆ ಯಾವ ಬೌಲ್ನೇ ತೊಗೊಂಡಿದ್ದೆ ಅದೇ ಬೌಲ್ಲೆ ನಾನು ಹಸಿ ಕೊಬ್ಬರಿ, ತುರಿದಿದ್ದ ಕೊಬ್ಬರಿನ ಒಂದು ಅರ್ಧ ಬೌಲಷ್ಟು ಹಾಕೋತೀನಿ ನೋಡಿರಿ. ಹಾಕ್ಕೊಂಡು ಒಂದು 2-3 ಸ್ಪೂನಷ್ಟು ನೀರು ಹಾಕ್ಕೊಂಡು ಇದನ್ನು ರುಬ್ಕೊಂಬರೋಣ್ರಿ. ನೀವು ರುಬ್ತಾ ಇನ್ನೂ ನೀರು ಕಡಿಮೆ ಆತಂದ್ರೆ ಹಾಕ್ಕೊಂತ ರುಬ್ಬೋದ್ರಿ. ಇದಕ್ಕೆ ಒಂದೇ ಸತಿ ಜಾಸ್ತಿ ಹಾಕೋಕೆ ಹೋಗ್ಬಾರ್ದ್ರಿ. ನೋಡಿ ನೀರು ಹಾಕ್ಕೊಂಡು ರುಬ್ಬಬೇಕ್ರಿ ಇದನ್ನು. ಈಗ ಇದು ರುಬ್ಬಿದ್ದೆಲ್ಲ ನೋಡಿರಿ ಈ ರೀತಿ ನುಣ್ಣಗೆ ಆಗೈತಿ. ಅದನ್ನು ಒಂದು ಬುಟ್ಟಿಗೆ ಹಾಕ್ಕೊಂಡ್ಬಿಡ್ತೀನಿ. ಇದಕ್ಕೀಗ ನೀರು ಹಾಕ್ಕೊಂಡ್ರಿ. ಇದಕ್ಕೆ ಇಷ್ಟು ನೀರು ಒಂದು ಸ್ವಲ್ಪ ಒಮ್ಮಕ್ಲೆ ಹಾಕೋಕೆ ಹೋಗ್ಬೇಡ್ದ್ರಿ. ಮತ್ತು ಭಾಳ ತೆಳು ಆತಂದ್ರೆ ನಮಗೆ ನಾವು ದೋಸೆ ಮಾಡಾತೇವಲ್ಲ ಅದು ಕರೆಕ್ಟಾಗಿ ಬರೋದಿಲ್ಲ. ಈಗ ನೋಡಿರಿ ಈ ರೀತಿ ಇರ್ಬೇಕು. ನಮ್ಗೆ ಸೇಮ್ ದೋಸೆ ಹಿಟ್ಟು ಇರ್ತೈತಲ್ಲ, ಸೇಮ್ ಅದೇ ರೀತಿನೇ ಇರಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ಆಮೇಲೆ 1 ಚಿಟಿಕೆಯಷ್ಟು ಸೋಡಾ ಹಾಕೋತೇನೆ ನೋಡ್ರಿ. ಸೋಡಾ ಹಾಕ್ಕೋಬೋದು, ಇಲ್ಲಾಂದ್ರೆ ಇನ್ನೂ ಆದರೂ ಹಾಕ್ಕೋಬೋದು ನೀವು ಇದಕ್ಕೆ ಸೋಡಾ ಬದಲಿ. ಈಗ ನಾವು ನೀರು ಇಟ್ಕೊಂಡಿದ್ವಲ್ಲ ಜಾರೊಳಗೆ ಇನ್ನೂ ಸ್ವಲ್ಪ, ಅದನ್ನು ಸ್ವಲ್ಪ ಹಾಕ್ಕೊಂಡು ಈ ರೀತಿ ಕೈ ಆಡಿಸ್ಕೊಂಡ್ಬಿಡೋಣ್ರಿ. ಈಗ ಇದನ್ನು ನೋಡಿರಿ ಎಷ್ಟು ಮಸ್ತ್ ಆಗೈತಲ್ಲ. ಹಿಟ್ಟು ಸೂಪರ್ ಆಗೈತಿ. ಇದಕ್ಕೆ ಭಾಳ ಟೇಸ್ಟ್ ಕೊಡೋದಂದ್ರೆ ಕೊಬ್ಬರಿ ನೋಡಿರಿ. ಬಾಯಿ ಒಳಗೆ ಇಟ್ಕೊಳ್ಳೇನ ಅದರ ಫ್ಲೇವರ್ ಅಂತೂ ಎಷ್ಟು ರುಚಿಯಾಗಿ ಬರ್ತೈತಿ. ಆ ಕೊಬ್ಬರಿ ಹಾಕೇವಿ ಮತ್ತು ಅವಲಕ್ಕಿ ಹಾಕೋದ್ರಿಂದ ಸಂಜೆವರೆಗೂ ಅಷ್ಟು ಸಾಫ್ಟಾಗಿರ್ತಾವೆ ನೋಡಿರಿ. ಎಷ್ಟು ತಿಂದಿವಿ ಅನ್ನೋದು ಗೊತ್ತಾಗಲ್ಲ, ಅಷ್ಟು ರುಚಿಯಾಗಿರ್ತಾವೆ. ಈಗ ನಾ ಗ್ಯಾಸಿನ ಮ್ಯಾಗ ನಾನು ದೋಸೆ ಹಂಚಿಟ್ಕೊಂಡಿಲ್ರಿ. ನಾವು ರೊಟ್ಟಿ ಚಪಾತಿ ಮಾಡ್ತೇವಲ್ಲ ಆ ಹಂಚಿಟ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ರೀತಿ ಅದನ್ನು ಹಾಕಿದ್ಕೊಳ್ಳಿ ಒಮ್ಮಕ್ಲೆ ತೀಡಬಾರ್ದ್ರಿ. ಒಂದು ಸ್ವಲ್ಪ ತನಕ ಬಿಡಬೇಕು. ಅದು ತಳ ಒಂದು ಸ್ವಲ್ಪ ಗಟ್ಟಿಗೆ ಹಿಡಿಯೋ ಮಟ್ಟ. ಆಮೇಲೆ ಈ ರೀತಿ ರೋಲ್ ಮಾಡ್ಕೋಬೇಕ್ರಿ. ಸ್ವಲ್ಪ ಭಾಳ ಅಲ್ರಿ, ಈ ರೀತಿ ಒಂದು ಸ್ವಲ್ಪ ದಪ್ಪನ ಇರ್ಬೇಕ್ರಿ. ಇದು ಅಂದ್ರೆ ನಮಗೆ ಚಲೋ ಅನ್ನಿಸ್ತೈತಿ ತಿನ್ನಾಕ ನೋಡಿರಿ. ಈಗ ಇದನ್ನು ಒಂದು ಸ್ವಲ್ಪ ಹೊತ್ತನ ಬಾಯಿ ಮುಚ್ಚಿಟ್ಕೊಂಡ್ಬಿಡ್ರಿ. ಅಂದ್ರೆ ಒಳಗೆಲ್ಲ ಚಲೋ ಹೊತ್ತಂಗೆ ಬೇಯ್ತೈತ್ರಿ ಇದು. ಈಗ ಇದನ್ನು ತಿರುಗಿಸಿ ಹಾಕೋತೇನೆ ನೋಡಿರಿ. ಒಂದು ಸ್ವಲ್ಪನೂ ಅಂಟ್ಕೊಳಂಗಿಲ್ಲ. ಮತ್ತು ಒಂದು ಕಲರ್ನು ಎಷ್ಟು ಚಲೋ ಬರ್ತೈತೆ ನೋಡಿರಿ. ಇದು ನೋಡಿರಿ ಬಬಲ್ಸ್ ಎಲ್ಲ ಎಷ್ಟು ಚಲೋ ಬಂದಾವ. ಈ ರೀತಿ ಬಬಲ್ಸ್ ಬಂದ್ರೆ ನಮಗೆ ಪರ್ಫೆಕ್ಟಾಗಿ ಹಿಟ್ಟು ಕರೆಕ್ಟಾಗಿ ಆಗೈತೆ ಅಂತ ಅರ್ತಾರೆ. ಇನ್ನೂ ಸ್ವಲ್ಪ ಹೊಳ್ಳಿ ಸಾಕಿಂದ ಇನ್ನೂ ಸ್ವಲ್ಪ ಬಾಯಿ ಮುಚ್ಚಿ ಬೇಯಿಸ್ಕೊತೇನೆ ನೋಡಿರಿ. 2 ಕಡೆಯೂ ಅದೇ ರೀತಿನ ಬೇಯಿಸ್ಕೊಂಡು ತಕ್ಕೋತೇನೆ ರೀ. ನೋಡಿರಿ ನೋಡ್ತಾನೆ ತಿನ್ಬೇಕು ಅನಿಸ್ತೈತಲ್ಲ, ಅಷ್ಟು ರುಚಿಯಾಗೈತಿ. ಈಗ 2ನೇ ಸತಿನೂ ಅದೇ ರೀತಿ ಗ್ಯಾಸ್ ಫ್ಲೇಮ್ ಸಣ್ಣ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನು ಹಿಟ್ಟು ಹಾಕ್ಕೋತೇನೆ ರೀ. ಹಾಕ್ಕೊಂಡಾಗ ಒಮ್ಮೆನೂ ಈ ರೀತಿ ಕೈ ಆಡಿಸ್ಕೊಂಡು ಹಾಕೋಬೇಕ್ರಿ.
ಸ್ವಲ್ಪ ತಳ ಗಟ್ಟಿಗೆ ಹಿಡಿದ ಮ್ಯಾಗ ಈಗ ಇದನ್ನು ತಿರ್ಗಿಸ್ಕೋಬೇಕ್ರಿ. ನೋಡ್ರಿ ಗ್ಯಾಸ್ ಫ್ಲೇಮ್ ಒಮ್ಮಕ್ಲೆ ಜೋರು ಇಟ್ಟು ಬೇಯಿಸ್ಬಾರ್ದ್ರಿ. ಇವನ್ನ ನಡುವ ಮೀಡಿಯಮ್ ಸಣ್ಣ ಮಾಡ್ಕೊತ ಇರ್ಕೊತನ ಇವನ್ನ ಬೇಯಿಸ್ಬೇಕ್ರಿ. ನೋಡ್ರಿ ಎಷ್ಟು ಮಸ್ತಾಗ್ಯಾವಲ್ಲ. ಯಾರಿಗೆಲ್ಲ ಈ ರೀತಿ ಅವಲಕ್ಕಿ ಮತ್ತು ರವೆ ಬಳಸ್ಕೊಂಡು ಈ ರೀತಿ ದೋಸೆ ಮಾಡಿದ್ದು ಇಷ್ಟ ಆಯ್ತು ಒಂದು ಕಮೆಂಟ್ ಮಾಡಿ ಹೇಳ್ರಿ. ಮತ್ತು ಇಷ್ಟ ಆಗಿಲ್ಲ ಅಂದ್ರೂ ಏನು ಮಿಸ್ಟೇಕ್ ಐತೆ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ಚಲೋ ಇದ್ದರೂ ಹೇಳ್ರಿ, ಚಲೋ ಇಲ್ಲಂದ್ರೂ ಹೇಳ್ರಿ. ನೋಡ್ರಿ ಇಷ್ಟು ನಾವು ದೋಸೆ ರೆಡಿ ಮಾಡ್ಕೊಂಬಂದ್ವಿ. ಎಷ್ಟು ಸಾಫ್ಟಾಗಿದ್ವು ನಿಮಗೆ ತೋರಿಸ್ತೇನೆ ಈಗ. ಅದ್ರ ಜೊತೆ ನಾನು ಕೊಬ್ಬರಿ ಚಟ್ನಿ ಮಾಡ್ಕೊಂಡೀನಿ. ನೀವು ಸಾಗು ಕುರ್ಮಾ ಏನು ಬೇಕಾದು ಮಾಡ್ಕೊಬೋದ್ರಿ ಇದಕ್ಕೆ. ನೋಡ್ರಿ ಕಲರ್ಫುಲ್ ಆಗ್ಯಾವ, ಎಷ್ಟು ಚಂದ ಕಾಣತ್ತಾವ. ನೋಡ್ರಿ ಎಷ್ಟು ಸ್ಪಂಜಿ ಆಗ್ಯಾವ ಮತ್ತು ಸಾಫ್ಟೂ ಆಗ್ಯಾವ ರೀ. ಮುರಿದು ತೋರಿಸ್ತೇನೆ ನಿಮಗೆ. ನೋಡ್ರಿ ಎಷ್ಟು ಮಸ್ತಾಗ್ಯಾವಲ್ಲ, ಸ್ಪಂಜ್ ಗತೆ ಆಗ್ಯಾವ ಸೇಮ್. ಇದೇ ಥರ ವಿಡಿಯೋ ನೋಡ್ರಿ, ಸಪೋರ್ಟ್ ಮಾಡಿರಿ. ಪೂರ್ತಿ ವಿಡಿಯೋ ನೋಡಿ ಕಮೆಂಟ್ ಮಾಡಿ ಹೇಳ್ರಿ ಹೆಂಗಾಗೈತೆ ಅಂಥೇಳಿ. ಇನ್ನು ಹೆಚ್ಚು ಹೊಸ ವಿಡಿಯೋ ಮಾಡಿ ಬಿಡ್ತೇನೆ ನಾ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು. ಸಪೋರ್ಟ್ ಮಾಡಿರಿ.